ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ ಎಲ್ಲವನ್ನು ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಪ್ರೇಮಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ವಿಮೋಚನಕಾಂಡ 34ನೇ ಅಧ್ಯಾಯ 6ರಿಂದ. ವಿಮೋಚನಕಾಂಡ 34ನೇ ಅಧ್ಯಾಯ 6ರಿಂದ. ದೇವನಾಮಕ್ಕೆ ಸ್ತೋತ್ರವಾಗಲೀಗ ವಚನದ ಕಡೆಗೆ ಹೋಗೋಣ. ವಿಮೋಚನಕಾಂಡ 34:6. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ದೋಷಾಪರಾಧಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 10 ಆಜ್ಞೆಗಳ ಕಲ್ಲನ್ನು ದೇವರೇ ಕೆತ್ತಿಬಿಟ್ಟು ಮೋಶೆಯ ಕೈಯಲ್ಲಿ ಕೊಟ್ಟರು. ಆಗ ದೇವರು ಮೋಶೆಯ ಎದುರಾಗಿ, ಅಂದರೆ ಬರೀ ವಾಣಿ ಶಬ್ದ ಮಾತ್ರವಾಗಿದ್ದು ಒಂದು ಗುರುತಾಗಿ ಅಲ್ಲಿ ಇಳಿದು ಬಂದು ಪ್ರಕಟಿಸಿದನು. ನೋಡು, ನಾನು ಇಂಥವನು ಅಂತ ಮೋಶೆ ಎದುರಾಗಿ ನಿಂತು ಹೇಳಿದ್ರು. ನಿಜರೂಪ ಕಾಣಲಿಲ್ಲ, ಬರೀ ವಾಣಿ ಕೇಳ್ತು. ಏನಂದ್ರೆ, ಯೆಹೋವ ಅಂದರೆ ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಇನ್ನೊಂದು ಕಡೆಗೆ ಆರೋಗ್ಯದಾಯಕನು ಅಂತ ಕೂಡ ಬರೆಯಲ್ಪಟ್ಟಿದೆ. ಇದು ಇಬ್ರೂ ಭಾಷೆಯಲ್ಲಿ ಆಗಿದೆ. ಇದು ನಮ್ಮ ಕನ್ನಡದಲ್ಲಿ ಈಗ ಹೇಳಿದ್ದು. ಕನ್ನಡದಲ್ಲಿ ಇದನ್ನು ಬಹಳ ಸಲ ಹೇಳಿದ್ದೇನೆ. ಸರ್ವೇಶ್ವರ, ಪರಮೇಶ್ವರ, ಭಗವಂತ, ಪರಮಾತ್ಮನು, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮನು ಎಂಬುದಾಗಿ ಕೂಡಿದು ನಮ್ಮ ಸಂಸ್ಕೃತದಲ್ಲಿದೆ. ಮುಸ್ಲಿಮ್ಸ್ ಅವರ ಕುರಾನಲ್ಲಿ ಅಲ್ಲಾ ಅಂತ ಎಂಬ ಒಂದು ಶಬ್ದವು ಕೂಡ ಇದೆ. ಇವರೇ ಈ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಏನು ಹೇಳ್ತಾರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು. ಅಂದರೆ ಪ್ರತಿ ಒಂದು ದೇವರು ಆದಾಮನ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿ ಅವರಿಗೆ ನಿಮ್ಮ ಸಂತಾನ ಭೂಲೋಕದಲ್ಲಿ ತುಂಬಿಕೊಳ್ಳಲಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಅಂತೇಳಿ ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡುವಾಗ ದೇವರವರನ್ನು ಆಶೀರ್ವದಿಸಿ, ಅದೇ ಸಂತಾನ ಇವತ್ತು ಆದಾಮನ ಸಂತಾನದವರೇ ಇವತ್ತು ನಾವು ಭೂಲೋಕದಲ್ಲಿರುವಂಥ ಎಲ್ಲ ಜನಗಳು. ಆಗ ಏನೇ ತಪ್ಪು ಮಾಡಿದ್ರು, ಏನೇ ಆದರೂ ಕೂಡ ದೇವರಿಗೆ ದಯೆ ಮತ್ತು ಕನಿಕರ ಇದೆ. ಇವರನ್ನು ಜಾಸ್ತಿ ಶಿಕ್ಷಿಸಬಾರದು, ಸ್ವಲ್ಪ ದಿವಸ ನೋಡೋಣ ಅಂತ ಹೇಳುವಂಥ ಒಂದು ದಯೆ, ಕರುಣೆ. ತಪ್ಪು ಮಾಡಿದ್ರು ಇವರಿಗೆ ಊಟಕ್ಕೆ ಬಟ್ಟೆಗೂ ಕೂಡ ಕೊಡಬೇಕು, ಏನೇ ಆದರೂ ಅಂತ ಹೇಳುವಂಥದ್ದು ಒಂದು ದಯೆ, ಕರುಣೆ ಇದೆ. ದೀರ್ಘಶಾಂತ ಅಂದರೆ 1 ದಿವಸ 2 ದಿವಸ ಶಾಂತ ಅಲ್ಲ, ಬಹಳ ದಿವಸ ಶಾಂತದಿಂದ ಕಾಯುವ ದೇವರು ಕೂಡ ಆಗಿದ್ದಾರೆ. ಪ್ರೀತಿಯು ನಂಬಿಕೆಯೂ ಉಳ್ಳವನು. ನೋಡಿ, ಜನರ ಮೇಲೆ ಸರ್ವ ಪ್ರೀತಿ ಮತ್ತು ನಂಬಿಕೆ. ಪ್ರೀತಿ ಅಂದರೆ ಯಾವುದೇ ಕಾರಣಕ್ಕಾಗಲಿ ಹೇಳಿದಾಗ ಇವರಿಗೆ ಶಿಕ್ಷೆ ಕೊಡಬಾರದು, ಶಿಕ್ಷಿಸಬಾರದು. ನಂಬಿಕೆ ಅಂದರೆ ಖಂಡಿತವಾಗಿ ಇವತ್ತಲ್ಲ ನಾಳೆ ಇವರು ನನ್ನ ಬಳಿಗೆ ಬಂದರು, ಅಲ್ಲಿವರೆಗೆ ಕಾದು ನೋಡೋಣ ಅಂತ ಹೇಳುವಂಥ ನಂಬಿಕೆ. ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು. ಆದರೆ ಖಂಡಿತವಾಗಿ ದೇವರು ಯಾರನ್ನ ಆರಿಸಿಕೊಳ್ತಾರೋ, ತಾಯಿ ಗರ್ಭದಿಂದಲೇ ಯಾರು ಬೇಕೋ ದೇವರಿಗೆ, ಅವರ ತಲೆಮಾರು 1000 ತಲೆಮಾರುವರೆಗೂ ಕೂಡ ದೇವರ ಆಶೀರ್ವಾದ. ಅಂದರೆ ದೇವರ ವಾಕ್ಯ, ದೇವರನ್ನು ಅರಿಯದ ಕಾಲದಲ್ಲಿ ಅಪೊಸ್ತಲರ ಕೃತ್ಯ 17:30 ಓದುವಾಗ, ನನ್ನನ್ನು ಅರಿಯದ ಕಾಲದಲ್ಲಿ ನೀವು ಮಾಡಿದಂಥದ್ದನ್ನು ನಾನು ನನ್ನ ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ, ಈಗಲಾದರೂ ಎಲ್ಲರೂ ನನ್ನ ಕಡೆಗೆ ಬರಬಹುದು ಎಂಬುದಾಗಿ ಇಡೀ ಭೂಲೋಕದ 4 ಕಡೆ ಜನಗಳು ಕೂಡ ಬರಬಹುದು ಅಂತ ಕಾಯ್ತಾ ಇದ್ದಾರೆ. ಹಾಗೆ ದೇವರು ಯಾರನ್ನ ತನ್ನ ಬಳಿಗೆ ಮಾಡಿಕೊಳ್ತಾರೋ, ಯಾರನ್ನು ನಡೆಸ್ತಾರೋ, ಅವರದ್ದು 1000 ವರ್ಷಗಳ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದೆ ಅಂಥವರ ಸಂತಾನವನ್ನ 1000 ವರ್ಷಗಳವರೆಗೆ ದೇವರು ದಯೆ ತೋರಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇಲ್ಲಿ ಮತ್ತೊಂದು ವಿಷಯವನ್ನ
ದೋಷ ಅಪರಾಧಗಳನ್ನು ಕ್ಷಮಿಸುವವನು. ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಂಥ ದೋಷ ಅಪರಾಧಗಳನ್ನು ಕೂಡ ಅವರು ಒಂದು ವೇಳೆ ತಪ್ಪು ಮಾಡಿದರೆ ತಪ್ಪಾಯಿತು, ನಾನು ಇನ್ನು ಮುಂದೆ ಇಂಥ ತಪ್ಪುಗಳನ್ನ ಮಾಡೋದಿಲ್ಲಪ್ಪ ಅಂತೇಳಿ ಒಪ್ಪಿ ಹಿಂದಿನ ತಪ್ಪು ಪಾಪಗಳನ್ನು ಬಿಟ್ಟು ದೇವರ ಬಳಿಗೆ ಬಂದಾಗ ಅವರನ್ನು ಕ್ಷಮಿಸುವ ದೇವರು ಕೂಡ ಆಗಿದ್ದಾರೆ. ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ನೋಡಿ, ಖಂಡಿತವಾಗಿ ದೇವರ ಎಲ್ಲ ಪ್ರೀತಿ ಇದೆ, ಕೊಡ್ತಾರೆ. ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಮಾಡಿದ ಪಾಪವನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಯಾಕೆಂದರೆ ನಾವು ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವಲ್ಲಿ ಓದ್ತೇವೆ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ, ಅದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅಂದರೆ ಈ ಭೂಲೋಕದಲ್ಲಿಯೂ ಶಿಕ್ಷೆಯನ್ನು ಅನುಭವಿಸಬಾರದು, ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನರಕಕ್ಕೆ ಹೋಗಬಾರದು, ನನ್ನ ಬಳಿಯಲ್ಲಿ ನೀವು ಇರಬೇಕು. ಇದು ಯೋಹನ್ನ ಸುವಾರ್ತೆಯಲ್ಲಿ ಕೂಡ, ನಾನಿದ್ದಲ್ಲಿಯೇ ನೀವು ಇರಬೇಕು, ನನ್ನ ತಂದೆ ಬಿಡಾರಗಳಲ್ಲಿ ಅನೇಕ ಬಿಡಾರಗಳಿವೆ, ಅದನ್ನು ಹೋಗಿ ಸಿದ್ಧಪಡಿಸಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಯೋಹನ್ನ ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿರುವಾಗ ನಾವು ದೇವರ ರಾಜ್ಯ ಸ್ವೀಕಾರ ಮಾಡಬೇಕಾದ್ರೆ ಖಂಡಿತವಾಗಿ ನಾವು ಏನಾಗಬೇಕು, ಆ ಶಿಕ್ಷೆಯನ್ನು ಮಾಡಿದ ತಪ್ಪುಗಳನ್ನು ಅನುಭವಿಸಲೇಬೇಕು. ಉದಾಹರಣೆಗೆ ಬ್ಯಾಂಕಲ್ಲಿ ಇವತ್ತು ಯಾವ್ದಾದ್ರು ಒಂದರ ಮೇಲೆ ಸಾಲ ಮಾಡ್ತಾರೆ. ಸಾಲ ಮಾಡಿದಾಗ ಅಸಲು ಬಡ್ಡಿ ಕಟ್ಟಿದರೆ ಮಾತ್ರ ಅಲ್ಲಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಗ್ತದೆ, ಅಥವಾ ಮುಂದಿನ ಆಧಾರಕ್ಕೆ ಬೇಕಾದ ಆಧಾರಗಳನ್ನೆಲ್ಲ ವಾಪಸ್ಸು ಪಡೆಯಬಹುದು. ಇಲ್ಲದ್ರೆ ಬ್ಯಾಂಕ್ ಅವರು ಏನು ಮಾಡ್ತಾರೆ, ಅದನ್ನ ಹರಾಜು ಹಾಕ್ತಾರೆ. ಹಾಗೆ ಇದೇ ರೀತಿ ನಾವು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಒಂದು ವೇಳೆ ತಪ್ಪು ಮಾಡಿದ್ರು, ಪಶ್ಚಾತ್ತಾಪ ಪಟ್ಟರು, ಮುಂದೆ ಪಾಪ ಮಾಡದೆ ಹೋದರೂ ಆ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕಾಗ್ತದೆ. ಆದರೆ ಶಿಕ್ಷೆ, ದೊಡ್ಡ ಶಿಕ್ಷೆ ಸಣ್ಣದಾಗಿ ಬರ್ತದೆ. ಒಂದು ವೇಳೆ ನಾವು ಮಾಡಿದ ಪಾಪಗಳಿಗೆ ನಮ್ಮ ಕಣ್ಣು ಹೋಗಬೇಕು ಅಂತ ಇಟ್ಕೊಳ್ಳೋಣ, ಕಣ್ಣಿನ ಮೇಲೆ ಹುಬ್ಬಿಗೋ ಅಥವಾ ಕಣ್ಣಿನ ಕೆಳಗೆ ಒಂದು ಸಣ್ಣದಾಗಿ ಗಾಯ ಹೊಡೆದು ಆ ಪಾಪ ಅಲ್ಲಿ ಮುಗಿಬೇಕು. ಕೈ ಕಾಲು ಮುರಿಯೋದು ಮಾಡೋದು ಅಥವಾ ನಾವು ಸಾಯಬೇಕು ಅಂತ ಇಟ್ಕೊಳ್ಳೋಣ, ಆ ಪಾಪದಲ್ಲಿ ಸಣ್ಣದಾಗಿ ಶಿಕ್ಷೆ ಕೊಟ್ಟು ನೋವು ಕೊಟ್ಟು ಆ ಪಾಪಗಳನ್ನು ದೇವರು ಪ್ರೀತಿಸುವವನಾಗಿದ್ದಾನೆ. ಅದಕ್ಕೆ ದೇವರು ಶಾಂತನು ಪ್ರೀತಿಯು ಎಂಬುದು ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ನಾವು ಮಾಡಿದ ತಪ್ಪುಗಳನ್ನು ನಮಗೆ ಶಿಕ್ಷಿಸದೆ ಬಿಡುವುದಿಲ್ಲ. ಹಾಗೆ ಅನೇಕರು ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸ್ವಾಮಿ ಬಂದ ಮೇಲೆ ಅದೆಲ್ಲ ಹೋಯಿತು, ಯೇಸ್ವಾಮಿಯ ಮೇಲೆ ನಂಬಿಕೆ ಇಟ್ಟರೆ ಆಯಿತು. ಆಗ ಯೇಸು ಯಾರು? ಈ ಯೆಹೋವನೇ ಮನುಷ್ಯನ ಅವತಾರವೆತ್ತಿ ಬಂದದ್ದು ಅಂತ ಹೇಳುವಂಥದ್ದು ಚೆನ್ನಾಗಿ ನಾವು ಒಪ್ಪಿಕೊಳ್ಳಬೇಕು. ಯೆಶಾಯ 7:12, 9:6, ಯೋಹನ್ನ 1:1-3, ಆಮೇಲೆ ಯೋಹನ್ನ 1:14 ನೋಡುವಾಗ ನರವತಾರವೆತ್ತಿ ಬಂದನು ಎಂಬುದಾಗಿ ಇಲ್ಲಿ ಯೆಹೋವನೇ ನರವತಾರವೆತ್ತಿ ಬಂದ. ದೇವರ ನಾಮಕ್ಕೆ ಸ್ತೋತ್ರ. ಪರಮಾತ್ಮ ಭಗವಂತನೇ ಸಾಕ್ಷಾತ್ ಪರಬ್ರಹ್ಮನಲ್ಲಿ ನರವತಾರವೆತ್ತಿ ಬಂದ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಹೇಳುವಂಥದ್ದು ಓಂ ಬ್ರಹ್ಮಪುತ್ರಾಯ ನಮಃ, ಓಂ ಕನ್ನಿಕಾಸುತಾಯ ನಮಃ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಅಪರಾಧವನ್ನು ಕ್ಷಮಿಸದಂತೆ ಶಿಕ್ಷಿಸದೆ ಬಿಡದವನು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ನೋಡಿ, ಒಂದು ವೇಳೆ ಅನೇಕ ಪಾಪ, ಕಷ್ಟ, ಸಂಕಟ, ದುಃಖಗಳಿಂದ ನಾವು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವ ಸಮಯದಲ್ಲಿ, ದೇವರನ್ನು ಅರಿಯದ ಸಮಯದಲ್ಲಿ ದೇವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡಿಸಿದ ಮೇಲೆ, ದೇವರು ಆರಿಸಿಕೊಂಡವರ ಮುಖಾಂತರ ದೇವರು ನಮಗೆ ಪ್ರಕಟವಾದ ಮೇಲೆ, ನಮಗೆ ಸಿಕ್ಕಿದ ಮೇಲೆ, ಮತ್ತು ದೇವರಿಗೆ ನಾವು ವಿರುದ್ಧವಾಗಿ ಹೋದರೆ ಮತ್ತು ನಾವು ಪಶ್ಚಾತ್ತಾಪ ಪಡುವ ಹಾಗೆ ತಿಳಿಸ್ತಾರೆ ಪಶ್ಚಾತ್ತಾಪ ಪಡದ ಹೋದರೆ, ನಮ್ಮ ಜೀವಿತವನ್ನು ನಾವು ಹಿಂದಿನ ಜೀವಿತವನ್ನು ಬಿಟ್ಟು ಹೊಸ ಜೀವಿತವನ್ನು ಸ್ವೀಕಾರ ಮಾಡಿ ದೇವರಿಗೆ ಶರಣಾಗದ ಹೋದರೆ ಅಂಥವರು ಇಲ್ಲಿ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಸಾಯ್ತಾರೆ. 3-4 ಮಕ್ಕಳವರೆಗೆ ಸಂತಾನದ ನೋಡಿ ಅಂಥ ಒಂದು ಶಿಕ್ಷೆ ಕೂಡ ಮಕ್ಕಳ ಮೇಲೆ ಕೂಡ ಬರುತ್ತದೆ. ಕಾರಣ ಯಾಕೆ? ಆಗಲೇ ಹೇಳಿದಾಗೆ ಬ್ಯಾಂಕಲ್ಲಿ ಒಬ್ಬ ಸಾಲ ಮಾಡ್ತಾನೆ, ಸಾಲ ಮಾಡಿದ ತಂದೆ ಸಾಯ್ತಾನೆ, ಇನ್ನು ಮಕ್ಕಳು ನನ್ನ ಅಪ್ಪ ಮಾಡಿದ್ದು ನಾನು ಕಟ್ಟೋದಿಲ್ಲ ಅಂತ ಹೇಳಿದರೆ ಬಿಡೋದಿಲ್ಲ. ಈ ಆಸ್ತಿದಾಗಲಿ, ಮನೆದಾಗಲಿ, ವಾಹನದಾಗಲಿ ಅಥವಾ ಒಂದು ಬಂಗಾರದಾಗಲಿ ಯಾವುದೇ ಆಗಲಿ, ಆ ರೆಕಾರ್ಡ್ ಏನಾಗಿರ್ತದೆ ಬ್ಯಾಂಕಲ್ಲಿ ಇರ್ತದೆ. ನೋಟಿಸು ಕೊಡ್ತಾರೆ, ಅವರ ಸಮಯ ಬರುವಾಗ ಆಮೇಲೆ ಹರಾಜು ಹಾಕ್ತಾರೆ. ಅದೇ ರೀತಿ ಏನು ಇಲ್ಲದಾಗ್ತದೆ. ಅದೇ ರೀತಿ ಈ ರಕ್ತಕ್ಕೆ ಹುಟ್ಟಿದ
ಮಾಡಿದವರು ಕೂಡ 3-4 ಮಕ್ಕಳ ತಲೆಮಾರಿಗೆ ಪಾಪವನ್ನ ಮಕ್ಕಳ ಬಂದೇ ಬರಬೇಕು. ಈಗ ನೋಡಿ, ಉದಾಹರಣೆಗೆ ಒಂದು ತಂದೆ ರೌಡಿಯಾಗಿರ್ತಾನೆ, ಅದರಲ್ಲಿ ಮಕ್ಕಳು ಅದರಲ್ಲಿ ಯಾವ್ದಾದ್ರು ಒಂದು ಹಿರಿಮಗ ಅಥವಾ ಕಿರಿಮಗನಾದ್ರೂ ರೌಡಿಯಾಗಿ ಆಗ್ತಾನೆ. ತಂದೆ ಈ ತರ ಬೇಡಾದಷ್ಟು ಅನಾಚಾರಗಳನ್ನ ಮಾಡಿದ್ರೆ ಅದರಲ್ಲಿ ಒಂದು ಹಿರಿಮಗ ಅಥವಾ ಕಿರಿಮಗ ಮಾಡಿಯೇ ಮಾಡ್ತಾನೆ. ಕಡೆಗೆ ಅದೇ ಅಪರಾಧದಲ್ಲಿ ಇಲ್ಲಿ ಸಾಯ್ಬೇಕಾಗ್ತದೆ. ಆಗ ಇವತ್ತೇನು ಹೇಳ್ತಾರೆ, ನೋಡು ಅಪ್ಪ ಆ ರೀತಿ ಉರಿ ಬಂದ, ಇವತ್ತು ಮಗನು ಈ ರೀತಿ ಉರಿ ಬರ್ತಾ ಇದ್ದಾನೆ, ಅಪ್ಪನ ಕೆಲಸವನ್ನೆಲ್ಲ ಮಗ ಮಾಡ್ತಾನೆ. ನೋಡಿ, ಆ ದೋಷ ಇಲ್ಲಿ ಬಂತು. ಆದ್ರಿಂದ ತಂದೆಗಳು ಬಹಳ ಎಚ್ಚರವಾಗಿರಬೇಕು. ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿ ಕೂಡ ಬಹಳ ಎಚ್ಚರವಾಗಿರಬೇಕು. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ. ತಾಯಿ ಒಂದು ವ್ಯಭಿಚಾರಣೆ ಆದರೆ ಅದರಲ್ಲಿ ಒಂದೇ ಮಗಳಾದ್ರೆ ಅವಳು ಅಥವಾ ಹಿರಿಮಗಳು ಅಥವಾ ಕಿರಿಮಗಳು ವ್ಯಭಿಚಾರ ಈ ಕೆಲಸವನ್ನ ಮಾಡಿಯೇ ಮಾಡ್ತಾರೆ. ಸ್ಪಷ್ಟವಾಗಿ ಇದಿಷ್ಟು ನಡೆದು ಹೋಗಿದೆ, ಈಗಲೂ ನಡೀತಾ ಇದೆ, ನನ್ನ ಕಣ್ಣಲ್ಲಿ ಕಾಣ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ದೇವರ ವಾಕ್ಯವನ್ನು ಪ್ರೀತಿಸಿ ನಡೆದರೆ 1000 ವರ್ಷಗಳವರೆಗೆ ಆಶೀರ್ವಾದ, 3-4 ತಲೆಗಳವರೆಗೆ ಬರಮಾಡುವನು ಎಂಬುದಕ್ಕೆ ಸಾಕ್ಷಿ ಹೇಳೋದ್ರೆ, ಹಿಂದೆ ಕೂಡ ನನ್ನ ಸಾಕ್ಷಿಯಲ್ಲಿ ಬಹಳ ಸಾಕ್ಷಿಯನ್ನು ಹೇಳಿದ್ದೇನೆ. ಈಗ ಹೇಳೋದು ಹೋದ್ರು ಕೂಡ ಬಹಳ ಹೊತ್ತು ಹೇಳಿದ್ರು ಸಾಕ್ಷಿ ಮುಗಿಯೋದಿಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಹೀಗೆ ಸತ್ಯ ವಿಷಯವನ್ನ ತಿಳಿಸಿದರೆ ಯಾರಿಗೂ ಬೇಡ. ಅವರಿಗೆ ಬೇಕಾದ ಹಾಗೆ ಮಾತನಾಡಿದರೆ, ಲೋಕದ ವಿಷಯದಲ್ಲಿ ಮಾತನಾಡಿದರೆ ಬಹಳ ಹೊಗಳೋರಾಗಿದ್ದಾರೆ. ಆದ್ದರಿಂದ ಖಂಡಿತವಾಗಿ ನನ್ನ ದೇವರು ನನಗೆ ಕೊಟ್ಟ ಬಾಯಲ್ಲಿ ದೇವರು ನನ್ನ ಅನೇಕ ಕೇಡು ಗಂಡಾಂತರ ಮರಣದ ಪಾಶಗಳಿಂದ, ನನ್ನ ತಂದೆ ಪಾಪದಿಂದ, ಅಜ್ಜನ ಪಾಪದಿಂದ, ತಂದೆಯ ಪಾಪದಿಂದ, ನನ್ನ ಪಾಪದಿಂದ ಬಿಡುಗಡೆ ಮಾಡಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತು 31 ವರ್ಷ ಆಗಬೇಕಿತ್ತು. ದೇವರು ಉಳಿಸಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಆದ್ರಿಂದ ಖಂಡಿತವಾಗಿ ತಿಳಿಸ್ತಾ ಇದ್ದೇನೆ, ನೀವು ಕೂಡ ಅದೇ ರೀತಿ ನಡ್ಕೊಂಡು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಿರಿ. ಹಾಗೂ ನಿಮ್ಮ ಮಕ್ಕಳ ಮೇಲೆ ಕೂಡ ಆಶೀರ್ವಾದ ಬರುವ ಹಾಗೆ ಮಾಡಿರಿ. ಇಲ್ಲದಿದ್ರೆ ಒಂದು ವೇಳೆ ತಂದೆ ತಾಯಿಯ ಮನಸ್ಸು ಕಠಿಣವಾದರೆ ಮಕ್ಕಳ ಮುಂದಿನ ಜೀವಿತಕ್ಕೂ ಅಲ್ಲಿ ಅದು ಏನಾಗ್ತದೆ, ಅಲ್ಲಿ ಅದು ಒಂದು ದಾರಿ ಆಗ್ತದೆ. ಅದನ್ನ ನನ್ನ ಮಕ್ಕಳು ಹಾಗೆ ಆದ್ರು ಹೀಗೆ ಆದ್ರು ಅಂತ ಹೇಳಿ ಪ್ರಯೋಜನವಿಲ್ಲ. ದಯವಿಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 34, 8, 9 ವಚನ ಕಂಡ 34, 8 ಮತ್ತು 9ನೇ ವಚನ. ಮೋಶೆ ತ್ವರಪಟ್ಟು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಕರ್ತನೇ, ನಿನ್ನ ಅನುಗ್ರಹವು ನನಗೆ ದೊರಕಿದ್ದಾದರೆ ನೀನೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಮೊಂಡರೆ, ಆದಾಗ್ಯೂ ನೀನು ನಮ್ಮ ಆ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು. ಆದರೂ ನೋಡಿ, ದೇವರು ಇಷ್ಟು ಹೇಳಿದ ಮೇಲೆ ಮೋಶೆ ಏನ್ ಮಾಡ್ತಾನೆ, ಬಹಳ ದುಃಖದಿಂದ ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅನುಗ್ರಹ ನಮಗೆ ದೊರಕಿತ್ತಾದರೆ ಖಂಡಿತವಾಗಿಯೂ ನೀನು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿನ್ನ ಜನರಾಗುವಂತೆ ನಮ್ಮನ್ನು ಸ್ವೀಕಾರ ಮಾಡು ಅಂತೇಳಿ ಮೋಶೆಯಲ್ಲಿ ಪ್ರಾರ್ಥಿಸುವವನಾಗಿದ್ದಾನೆ. ಹಾಗೆ ಇವತ್ತೊಂದು ವೇಳೆ ದೇವರಿಂದ ಆರಿಸಲ್ಪಟ್ಟ ಸೇವಕರಾದರೆ ಜನಗಳು ಹೀಗೆ ತಪ್ಪು ಮಾಡಿದರೆ ಖಂಡಿತವಾಗಿ ಅವರು ಏನು ಮಾಡಬೇಕು, ಅವರಿಗಾಗಿಯೂ ಜನಗಳಿಗಾಗಿಯೂ ದೇವರಲ್ಲಿ ಪ್ರಾರ್ಥಿಸಬೇಕು. ನಿನ್ನ ಅನುಗ್ರಹ, ನಾವು ತಪ್ಪು ಮಾಡಿದ್ದೇವೆಪ್ಪ, ನಾವು ಪಾಪಿಗಳು, ನಮ್ಮನ್ನು ದಯವಿಟ್ಟು ನೀನು ಕ್ಷಮಿಸು ಅಂತೇಳಿ ಮಾತು ಕೇಳಿದಾಗ, ಇದೇ ರೀತಿ ದಾವೀದನು ತಪ್ಪು ಮಾಡಿದಾಗ ನೋಡಿ 3 ಶಿಕ್ಷೆಯನ್ನು ವಿಧಿಸಿದರು. ಆಗ ದಾವೀದರು ಏನ್ ಮಾಡಿದ್ರು, ದೇವರೇ ನನ್ನನ್ನು ವಿರೋಧಿಗಳ ಕೈಗೆ ಒಪ್ಪಿಸಬೇಡ, ನಿನ್ನ ಪ್ರೀತಿ ಸಾಕು ಅಂತೇಳಿ ಪ್ರಾರ್ಥಿಸಿದನು. ಅದುವೇ ಕೀರ್ತನೆ 91 ದಾವೀದ ಪಶ್ಚಾತ್ತಾಪ ಪಟ್ಟಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಒಬ್ಬ ಸುಂಕದವನು ಮತ್ತೊಂದು ಪರಿಸಾಯನು ನೋಡಿ, ಸುಂಕದವನು ಏನ್ ಮಾಡ್ದ, ದೇವರಲ್ಲಿ ಪರಲೋಕದ ಕಡೆ ನೋಡಲು, ಕೈ ಎತ್ತಲು, ಪ್ರಾರ್ಥಿಸಲು, ನಿನ್ನ ಹೆಸರು ಎತ್ತಲು ನನಗೆ ಯೋಗ್ಯತೆ ಇಲ್ಲ, ನನ್ನನ್ನು ಕ್ಷಮಿಸುವಂತ ದೂರದಲ್ಲಿ ನಿಂತು ಬೇಡಿಕೊಂಡ ಯೇಸುವನ್ನು. ಆಗ ನೀನು ಸಮಾಧಾನದಿಂದ ಹೋಗು ಅಂತೇಳಿ ಆ ಪರಿಸಾಯನಾದ್ರೆ ಏನ್ ಮಾಡ್ದ, ಗತ್ತು ಅಹಂಕಾರ ಮಾತಾಡ್ದ. ಅವನಿಗೆ ಏನು ದೇವರು ಉತ್ತರ ಕೊಡಲಿಲ್ಲ, ಅಂದ್ರೆ ಅವನಿಗೆ ಶಿಕ್ಷೆ ಅಂತ ಹೇಳುವಂತ ಅರ್ಥವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರನ್ನ ನಾವು ಏನ್ ಮಾಡ್ತೇವೆ, ಜ್ಞಾನೋಕ್ತಿ 28:13 ಓದುವಾಗ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಡುವಾಗ ನಿನಗೆ ಕರುಣೆ ದೊರಕುವುದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಪ್ಪಿಕೊಂಡು ಬಿಟ್ರೆ ಮಾತ್ರ ನಮಗೆ ಅಲ್ಲಿ ಕರುಣೆ ಬರ್ತದೆ, ದೇವರಿಂದ ಆಶೀರ್ವಾದ ಬರ್ತದೆ. ಇಲ್ಲದ್ರೆ ಖಂಡಿತವಾಗಿ ಆಶೀರ್ವಾದ ಬರಲು ಸಾಧ್ಯವಿಲ್ಲ. ಹಿಜ್ಕೀಯ ಅರಸ ಕೂಡ ನೋಡುವಾಗ, ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ, ಖಂಡಿತ ಅವನು ದೇವರನ್ನು ಆರಿಸಿಕೊಂಡು ಅರಸನನ್ನಾಗಿ ಮಾಡಿದ ಮೇಲೆ ಅವನು ಬಹಳ ವಿರುದ್ಧವಾಗಿ ಮಾಡಿದ, ಲೋಕದ ವಿಷಯಕ್ಕಾಗಿ ಜನಗಳಿಂದ ಲೋಕದ ಸಂಪಾದನೆಗಾಗಿ ಆಸೆ ಪಟ್ಟ. ದೊಡ್ಡ ಕಾಯಿಲೆ ಬಂತು, ಯೆಶಾಯನನ್ನು ಅಲ್ಲಿಗೆ ಕಳಿಸಿದರು. ಹೋಗಿ ಅವನಿಗೆ ಹೇಳು, ಅವನು ಈ ಪಾಪದಲ್ಲಿ ಅವನು ಸಾಯ್ತಾನೆ, ಹೋಗಿ ಹೇಳು ಅಂತೇಳಿ ಯೆಶಾಯ ಹೋಗಿ ಹೇಳಿದಾಗ ಅಲ್ಲಿ ಅವನು ಗೋಡೆದ ಕಡೆಗೆ ತಿರುಗಿಕೊಂಡು ಮೊಣಕಾಲು ಹಾಕಿ ದೇವರಲ್ಲಿ 2 ಕೈಗಳನ್ನ ಮೇಲಕ್ಕೆತ್ತಿ ಪ್ರಾರ್ಥಿಸಿದ.
ಆಗ ದೇವರು ಅವನ ಮೊದಲಿನ ಆಯುಷ್ಗಿಂತ 15 ವರ್ಷ ಆಯುಷ್ಗಳನ್ನು ಕೂಡಿಸಿದರು ಎಂಬುದಾಗಿ ನಾವು ಓದುತ್ತೇವೆ. ಹಾಗೆ ಇವತ್ತು ಒಂದು ವೇಳೆ ಮತ್ತು ಏನು ನಾವು ತಪ್ಪು ಮಾಡಿದರೆ ಖಂಡಿತವಾಗಿ ಕ್ಷಮಿಸಿ ಮನಪೂರ್ವಕವಾಗಿ ನಾಟಕದ ಜೀವನ ಇದ್ದರೆ ಇನ್ನೂ ಶಿಕ್ಷೆ ಜಾಸ್ತಿ ಬರ್ತದೆ. ಪಶ್ಚಾತ್ತಾಪ ಪಟ್ಟು ಆ ಕೆಲಸವನ್ನು ಬಿಡದೆ ಹೋದರೆ ಖಂಡಿತವಾಗಿ ಶಿಕ್ಷೆ ಬಂದೇ ಬರುತ್ತದೆ. ನಾವು ಅದಕ್ಕಾಗಿ ಏನು ಮಾಡಬೇಕಲ್ಲಿ ಪ್ರಾರ್ಥಿಸಬೇಕು. ಹಾಗೆ ಜನಗಳು ಕೂಡ ಏನಾಗಬೇಕು, ಎಲ್ರಿಗಾಗಿಯೂ ಅವರವರ ಪಾಪಗಳಿಗಾಗಿ ಪ್ರಾರ್ಥಿಸಬೇಕು. ಇದನ್ನೆಲ್ಲವನ್ನು ಅವರವರ ಮಕ್ಕಳಿಗೂ ಕೂಡ ಅವರು ತಿಳಿಯಪಡಿಸಬೇಕು ಅಂತ 10ನೇ ವಚನ, ವಿಮೋಚನಕಾಂಡ 34:10. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯಗಳನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆಗ ದೇವರು ಹೇಳ್ತಾರೆ ಮೋಶೆಗೆ, ನೋಡಪ್ಪ, ನಾನೊಂದು ಭಯಂಕರವಾದ ಒಂದು ಕಾರ್ಯವನ್ನು ಮಾಡ್ತೇನೆ. ಯಾವ ಜನಾಂಗದಲ್ಲಿ ಇಲ್ಲಿವರೆಗೆ ನಡೆದಂಥ ಕಾರ್ಯಗಳನ್ನು ನಾನು ಮಾಡಿಯೇ ಮಾಡ್ತೇನೆ. ಅದು ಭಯಂಕರವಾದದ್ದು. ಅದನ್ನು ಜನರೆಲ್ಲರೂ ನೋಡುವರು ಅಂತ. ಯಾಕೆಂದರೆ ದೇವರು ಇಂಥವಂಥ ದೇವರನ್ನು ಪ್ರಕಟಿಸಿಕೊಳ್ಳುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ನೋಡಿ, ಇವತ್ತು ಏನು ಮಾಡ್ತಾರೆ, ಒಂದೊಂದು ಕಡೆಗೆ ಅದನ್ನು ಮುಂದೆ ಓದ್ಬೋದು. ಸರ್ವವನ್ನು ಸೃಷ್ಟಿ ಮಾಡಿದ್ದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ನೋಡ್ತೇವೆ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಸಿಡಿಲು ಪ್ರತಿಯೊಂದು ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿವೆ. ಇದುವೇ ಭಯಂಕರವಾದ ಒಂದೊಂದು ವಿಷಯ. ತಪ್ಪು ಮಾಡಿದವರಿಗೆ ಶಿಕ್ಷೆ, ದೇವರಿಗೆ ಶರಣಾದವರನ್ನು ಹೇಗುವುದಾದರೂ ಯಾವ ಕಷ್ಟ ಸಂಕಟ ದುಃಖದಲ್ಲಿ ಆದರೂ ದೇವರು ನಡೆಸಿಕೊಂಡು ಮುಂದೆ ಹೋಗುವುದೇ ಇದೇ ಭಯಂಕರವಾದದ್ದು ದೇವರ ಕಾರ್ಯಗಳು. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 11ರಿಂದ 16ರವರೆಗೆ ಈಗ ನಾವು ಓದಿಕೊಳ್ಳೋಣ. ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರಿಜ್ಜಿಯರನ್ನು, ಹಿವಿಯರನ್ನು, ಎಬಿಸಿಯರನ್ನು ನಿಮ್ಮ ಮುಂದೆ ಹೊರಡಿಸುವೆನು. ನೋಡಿ, ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರಾದುಕೊಂಡಾಗ ಖಂಡಿತವಾಗಿ ನಮ್ಮ ಜೀವಿತವನ್ನು ಸರಿ ಮಾಡಿಕೊಂಡು ಎಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ ನಾವು ಜೀವಿಸ್ತೀವಿಯೋ ಆಗ ಅಂಥವರೊಳಗಿಂದ ಕೆಟ್ಟವರನ್ನು ದೇವರು ತೊಲಗಿಸುತ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದನ್ನು ಹಿಂದೆ ಕೂಡ ನಾನು ಹೇಳಿದ್ದೇನೆ. ನಾನಿರುವ ಸ್ಥಳದಲ್ಲಿ ಒಂದ್ಸಲ ಮುಂದೆ ಹಾಗೆ ಆಗಿತ್ತು, ಆಮೇಲೆ ಹಾಗೆ ಆಯಿತು. ಈಗ ಪ್ರಾರ್ಥಿಸ್ತಾ ಪ್ರಾರ್ಥನೆಗೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ. ಈ ಲೋಕದ ವಿಷಯದಲ್ಲೇ ಇದ್ದಾರೆ. ಇವರ ಲಾಭಕ್ಕೆ ಬರ್ತಾರೆ. ಗಂಡು ಹೆಣ್ಣಾಗ್ಲಿ ಲೋಕದ ವಿಷಯಗಳನ್ನು ಬಿಡ್ತಾ ಇಲ್ಲ ಅಂತ ಹೇಳುವಾಗ, ಕಠಿಣವಾದ ವಾಕ್ಯಗಳನ್ನು ಕೊಡುವಾಗ ಅಲ್ಲಿಂದ ಒಬ್ಬೊಬ್ರು ಜಾಗ ಖಾಲಿ ಮಾಡಿದರು. ಈಗ ನಾನಿರುವ ಸ್ಥಳ, ಪ್ರಾರ್ಥನೆ ಮಾಡುವ ದೇವಾಲಯದಲ್ಲಿ ನಾನು ಮತ್ತು ಒಂದು ಸಹೋದರಿ ಮಾತ್ರ ನಾವಿಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಮತ್ತೆ ಒಂದು ಹುಡುಗನನ್ನು ಈಗಾಗಿ ದೇವರು ಕೊಟ್ಟಿದ್ದಾರೆ. ಮೊದಲು ಅವರಿಗೆ ಬೇಕಾದಾಗೆ ಲೋಕದ ವಿಷಯ ಮಾತನಾಡುವಾಗ ಬೇಕಾದಷ್ಟು ಜನ ಇಲ್ಲಿಗೆ ಬರ್ತಾ ಇದ್ರು. ಆದರೆ ಸರಿಯಾಗಿ ದೇವರನ್ನು ತಿಳಿಯಪಡಿಸಿದ ಮೇಲೆ ಯಾರು ಇಲ್ಲ. ಈಗ ಒಂದು ಹುಡುಗಿ ಮತ್ತು ಒಂದು ಹುಡುಗ ಮಾತ್ರ ಇಲ್ಲಿಗೆ ಬರ್ತಾ ಇದ್ದಾರೆ, ವಾಕ್ಯವನ್ನ ಕೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ನಾನು ಸೇರಿ 3 ಜನ ಈ ದೇವಾಲಯದಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಅಂಥವ್ರನ್ನ ಏನ್ ಮಾಡ್ತಾರೆ, ದೇವರು ಮಾತು ಕೇಳುವುದಿಲ್ಲ ಅಂತ ಅವರ ಹೃದಯವನ್ನು ಮನಸ್ಸನ್ನು ಪರೀಕ್ಷಿಸಿ ಅಂಥ ಕೆಟ್ಟ ಜನಗಳಲ್ಲಿಂದ ತೊಲಗಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಬಹಳ ಜನ ಇದೆ, ಅವರ ಸಭೆಯಲ್ಲಿ ಅಷ್ಟು ಬರ್ತಾರೆ, ಇಷ್ಟು ಬರ್ತಾರೆ, 1,000, 2,000, 3 ಸಭೆ ನಡೀತದೆ, 4 ಸಭೆ ನಡೀತದೆ, ಇಷ್ಟು ಆರಾಧನೆ ನಡೀತದೆ. ಖಂಡಿತವಾಗಿ ಅಂತವ್ರು ಏನ್ ಮಾಡ್ತಾರೆ, ಜನಗಳಿಗೆ ಅವರಿಗೆ ಬೇಕಾದಾಗೆ ಮಾತನಾಡ್ತಾರೆ, ಅವರನ್ನು ಉಬ್ಬಿಸಿ ಮಾತಾಡ್ತಾರೆ, ಕೈ ಚಪ್ಪಲೆ ತಟ್ಟಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ, ಭರತನಾಟ್ಯ ಮಾಡಿಸ್ತಾರೆ. ಇಂಥದಕ್ಕಾಗಿ ಸೈತಾನ ಕಾರ್ಯಗಳನ್ನು ಎಲ್ಲಿ ನಡೀತದೋ ಅಲ್ಲಿ ಜನ ಗುಂಪು ಸೇರ್ತದೆ. ಆದರೆ ಒಂದು ಉದಾಹರಣೆಗೆ ತೆಗೆದುಕೊಳ್ಳೋಣ. 20 ವರ್ಷದ ಮೇಲ್ಪಟ್ಟ ಗಂಡಸರು 6 ಲಕ್ಷದಲ್ಲಿ ಐಗುಪ್ತ ದೇಶದಲ್ಲಿ ಅವರನ್ನು ಎಲ್ಲ ಬರಮಾಡಿದಾಗ 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಗಂಡಸರಲ್ಲಿ 40 ವರ್ಷ ಮೋಶೆ ಮುಖಾಂತರ ತಿಳಿಸಿ ಐಗುಪ್ತ ದೇಶದವರಿಗೆ ಬಂದಂತ ಶಿಕ್ಷೆಯನ್ನು ಕಣ್ಣಾರೆ ಕಂಡು ಮತ್ತು ಇವರನ್ನು ದಾಟಿಸಿಕೊಂಡು ಬಂದಂತನವರು ನೋಡಿಯೂ ಕಡೆಗೆ ವಿಗ್ರಹಾರಾಧನೆ ಈ ಲೋಕದ ವಿಷಯಗಳಿಗೆ ಸೈತಾನ ಕಾರ್ಯಕ್ಕೆ ಹೋದರು. ಆಗ ಈ 6 ಲಕ್ಷದಲ್ಲಿ ಕಾನಾನ್ ದೇಶ ಸೇರಿದವರು ಎಷ್ಟು ಜನ? ಯೆಹೋಶುವ ಮತ್ತು ಕಾಲೇಬ ಇಬ್ಬರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ.
ಇದು ಕೂಡ ಇದುವೇ ನಡೀತಾ ಇದೆ. ಅಲ್ಲಿ ಅಷ್ಟು, ಇಲ್ಲಿಷ್ಟು, ಅದಿಷ್ಟು, ಇದಿಷ್ಟು, ಅವ್ರು ಎಂಥ ಪ್ಯಾಂಟು, ಎಂಥ ಶರ್ಟು, ಎಂಥ ಟೈ, ಎಂಥ ಕೋಟು ಹಾಕೊಂಡು ಹೇಗೆ ಬೇಕಾದರೂ ಮಾತಾಡಲಿ, ಖಂಡಿತವಾಗಿ ಸತ್ಯವಾಗಿ ದೇವರ ವಿಷಯ ಎಲ್ಲಿ ನಡೀತದೋ ಅಲ್ಲಿ ಜನರಿರೋದಿಲ್ಲ. ದೇವರೊಂದು ವರ ಆತ್ಮ ಯಾರ ಮೇಲೆ ಇದೆಯೋ ಅವರು ಸತ್ಯ ಸುವಾರ್ತೆಯನ್ನು ಸೇರಿ ಅದರಂತೆ ಜೀವಿಸುವವರಾಗಿದ್ದಾರೆ. ಅದು ಬರೀ ಬೆರಳೆಣಿಕೆಯಷ್ಟು ಮಂದಿಯಷ್ಟು ಮಾತ್ರ. ಅದಕ್ಕೆ ಯೇಸುಸ್ವಾಮಿ ಲೂಕನ ಸುವಾರ್ತೆಯಲ್ಲಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ನಾನು ಇನ್ನು ವಾಪಸ್ ಭೂಲೋಕಕ್ಕೆ ಬರುವಾಗ ನನಗೆ ಒಬ್ಬ ನಂಬಿಕೆಯಲ್ಲಿ ಕಾಣ್ತಾನೋ ಅಂತೇಳಿ. ನೋಡಿ, ದೇವರ ನಂಬಿಕೆ ಸ್ತೋತ್ರವಾಗಲಿ. ಒಬ್ಬ ಸಿಕ್ಕಿದರೆ ನನಗೆ ಸಾಕು. ಅದಕ್ಕೆ ನೋಡಿ, ಮತ್ತೆ 18ನೇ ಅಧ್ಯಾಯದಲ್ಲಿ ಕೂಡ 100 ಕುರಿಗಳು ಅದನ್ನು ಮೇಯಿಸುವಾಗ ಕುರುಬ 99 ಕುರಿ ತಪ್ಪಿ ಹೋದರೂ ಅದನ್ನು ಗಣನೆಗೆ ತಂದುಕೊಳ್ಳಲಿಲ್ಲ. ಒಂದು ಕುರಿಯನ್ನು ಹುಡುಕಿಕೊಂಡು ಹೋದ್ರು. ಆಗ ಈ 100 ಕುರಿಯಲ್ಲಿ ಈ ಒಂದು ಕುರಿ ದೇವರಿಗೆ ಅತ್ಯುತ್ತಮ ಮೆಚ್ಚುಗೆಯಾದ ಕುರಿ. ಆಗ ಈ 99 ಕುರಿಗಳು ಯಾರು ಲೋಕದಿಂದ ಕರೆಯಲ್ಪಟ್ಟವರು, ಬನ್ನಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಈ ಒಂದು ಕುರಿ ತಾಯಿ ಗರ್ಭದಿಂದಲೇ ನೇಮಿಸಲ್ಪಟ್ಟಂತ ಕುರಿಯಾಗಿದೆ. ಅಂತವ್ರನ್ನು ದೇವರು ಕರೀತಾರೆ. 99 ಕುರಿಗಳನ್ನ ಬಿಟ್ಟು ರೈತ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕೂಡ ಒಂದು ಉದಾಹರಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಸರಿಯಾಗಿ ನಡೆಯೋರಲ್ಲಿ ದೇವರ ಆಶೀರ್ವಾದ ಯಾರಲ್ಲಿದೆಯೋ ಅವರಲ್ಲಿ. ಹಾಗೆ ಅನೇಕರು ಕೂಡ ಇವತ್ತು ಎಷ್ಟೋ ವರ್ಷ ಇದ್ದಾರೆ, ಕಡೆಗೆ ಬಿಟ್ಟು ಹೋಗ್ತಾರೆ. ನಮಗೆ ಯಾಕೆ ಬೇಕಪ್ಪ ಇಂಥ ಒಂದು ಕಠಿಣವಾದ ಮಾತುಗಳು, ಇಂಥ ಶಿಸ್ತು ಜೀವಿತ, ಹಾಗೆ ಹೀಗೆ ಅಂತೇಳಿ. ಅದಕ್ಕೆ ನಿಜವಾಗಿ ದೇವರು ಯಾರನ್ನು ಆರಿಸ್ಕೊಳ್ತಾರೋ, ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ಏನಾಗ್ತದೆ, ಅಲ್ಲಿ ಖಂಡಿತವಾಗಿಯೂ ದೇವರಿಗೆ ಆಯ್ಕೆಯಾದವರನ್ನು ಅಲ್ಲಿಂದ ಆರಿಸ್ಕೊಳ್ತಾರೆ. ಕೆಟ್ಟ ಜನರನ್ನು ಹೊರಡಿಸುವವರು ಆಗಿದ್ದಾರೆ. ಇದು ಇವತ್ತು ನಡೆದು ಹೋಗಿದೆ. ನಾನಿರುವ ಸ್ಥಳದಲ್ಲಿ ಕೂಡ ಇದೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ, ನೀವು ಸೇರುವ ದೇಶದ ನಿವಾಸಿಗಳ ಸಂಗಡ ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು ನೋಡಿಕೊಳ್ಳಿರಿ. ಮಾಡಿಕೊಂಡರೆ ಅದು ನಿಮ್ಮ ಮಧ್ಯದಲ್ಲಿ ಉರುಳಿನಂತಿರುವುದು. ನೋಡಿ, ನೀವು ಎಲ್ಲಿ ವಾಸ ಮಾಡ್ತೀರೋ ಹಾಗೆ ಇತರ ಕೆಟ್ಟ ಜನಗಳು, ಅನ್ಯ ಜನಗಳ ಜೊತೆಲಿ ಯಾವುದೇ ಒಡಂಬಡಿಕೆ, ಯಾವುದೇ ಜಗಳ, ರಾಜಿ, ತೀರ್ಮಾನಕ್ಕೂ ಅವರ ಹತ್ರ ಹೋಗಬಾರದು. ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳ ಮುಖಾಂತರನೇ ಎಲ್ಲವನ್ನ ತಿಳಿಸಬೇಕು. ಅವರ ಮುಖಾಂತರ ದೇವರು ತೀರ್ಮಾನ ಕೊಡುವವರಾಗಿದ್ದಾರೆ ಎಂಬುದಾಗಿ ಹಿಂದೆ ವಿಮೋಚನಾ ಕಾಂಡದಲ್ಲಿ ಕೂಡ ಮೋಶೆಗೆ ದೇವರು ಮೋಶೆ ಮಾವ ಇತರನ ಮುಖಾಂತರ ತಿಳಿಸಿದರು. ಹಾಗೆ ಮೋಶೆಗೆ ಅದನ್ನೆಲ್ಲಕ್ಕೂ ಶ್ರೇಷ್ಠನಾದವನು ಮೋಶೆ. ಹಾಗೆ ಇತ್ತು, ಅಲ್ಲೆಲ್ಲೇ ತೀರ್ಮಾನ ಆಗಬೇಕು. ಆಮೇಲೆ ಅವರಿಂದ ಕೊಡೋದು, ತಗೊಳ್ಳೋದು, ಯಾವುದೇ ವಿಚಾರಕ್ಕೆ ಹೊರತಿಗೆ ನೀವು ಯಾವುದೇ ಒಂದು ಅಂಥವರಿಗೆ ಹೆಣ್ಣು ಕೊಡೋದು, ಹೆಣ್ಣು ತಕೊಂಡು ಬರೋದು, ಅಥವಾ ಯಾವುದೇ ವಿಷಯದಲ್ಲಿ ಒಡಂಬಡಿಕೆಯನ್ನ ಮಾಡಿಕೊಳ್ಳಬಾರದು. ಒಡಂಬಡಿಕೆಯನ್ನು ಮಾಡಿಕೊಂಡು ಅವ್ರ ಕೂತ್ಕೊಳ್ಳೋದು, ತಿನ್ನೋದು, ಹರಟೆ ಹೊಡೆಯೋದು, ಅವರೊಂದಿಗೆ ಜೋಕು ಮಾತಾಡೋದು, ಅವರೊಂದಿಗೆ ರಾಜಕಾರಣಕ್ಕೆ ಹೋಗುವಂಥದ್ದು, ಹೀಗೆಲ್ಲ ಆದರೆ ದೇವರ ವಿಷಯವನ್ನು ಬಿಟ್ಟು ಬಿಡಬೇಕಾಗ್ತದೆ. ಖಂಡಿತವಾಗಿ ಅಂಥವ್ರು ಮತ್ತೆ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೆ ಹೇಳಿದ್ರು, ಮಾಡಿಕೊಂಡ್ರೆ ಅದು ನಿಮ್ಮ ಮಧ್ಯದಲ್ಲಿ ಉರುಳಿನಂತಿರುವುದು. ಅವ್ರ ಜೊತೆಲಿ ಸೇರ್ಕೊಂಡು ಮತ್ತೆ ಪುನಃ ಮದ್ಯಪಾನ, ಧೂಮಪಾನ, ವಿಗ್ರಹಾರಾಧನೆಗಳು ಅಥವಾ ಬೇಡಾದ ವಿಚಾರಗಳು ನಡೆಯಬಹುದು. ಬಡದಾಟ, ರೌಡಿತನ, ಹಣದ ಮೇಲೆ ಆಸೆ, ಇತರರಿಗೆ ಹಿಂಸೆ ಕೊಡೋದು, ನೋವು ಕೊಡೋದು, ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಕೆಲವರು, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅಣ್ಣ, ನನ್ನ ತಮ್ಮ, ಅಯ್ಯೋ ಅವ್ರು ಹಾಗೆ ಹೇಳಿದರೆ ನಮ್ಗೆ ಯಾರಿದ್ದಾರೆ, ಅವ್ರಿಗೆ ಸಿಟ್ಟು ಬಂದುಬಿಡ್ತದೆ, ನಮಗೆ ದೇವರು ಬೇಕು, ಅದು ಬೇಕು, ಇದು ಬೇಕು ಅಂತ ಹೋಗ್ತಾರೆ. ಖಂಡಿತವಾಗಿಯೂ ಬೈಬಲ್ ಮುಂದೆ ಈಗ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ, ದೇವಾಲಯದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ದೇವರ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಇವತ್ತು ಕೆಲವರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ಕಷ್ಟ, ಸಂಕಟ, ದುಃಖ, ಕಣ್ಣೀರಿಂದ ಹೊರಬರಲು ಸಾಧ್ಯವಿಲ್ಲ. ಮಾಡಿದ ಬೆಳೆಗಳು ಕೂಡ ಸರಿ ಆಗ್ತಾ ಇಲ್ಲ. ಆಗೊಂದು ಪ್ರಶ್ನೆ ಕೇಳ್ಬೋದು, ಇತರರಿಗೂ ಹಾಗೆ ಆಗಿದೆಯಲ್ಲ ಅಂತ. ಹೌದು, ಅವರಿಗೆ ಇದು ಯಾಕೆ ಏನು ಅಂತ ಗೊತ್ತಿಲ್ಲ. ಒಟ್ಟರೆ ಹಾಳಾಯ್ತು, ದೇವರು ನಮಗೆ ಇಂಥ ಶಿಕ್ಷೆ ಕೊಟ್ಟ, ಕಷ್ಟ ಕೊಟ್ಟ ಅಂತ ಹೇಳೋದು ಮಾತ್ರ. ಆದರೆ ಇವತ್ತು ನನಗೂ ನಿಮಗೂ ದೇವರು ಯಾಕೆ ಕಷ್ಟ, ಸಂಕಟ, ದುಃಖ ಬಂತು, ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ಅಂತ ದೇವರು ತಿಳಿಸಿದವರು ಆಗಿದ್ದಾರೆ, ಈಗ ತಿಳಿಸೋರು ಆಗಿದ್ದಾರೆ. ಹಾಗೆ ಖಂಡಿಗೆ ಬರುವಂಥದ್ದು ಉರುಳು, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು. ಹಾಗೆ ಅನೇಕ ಸೇವಕರು ಕೂಡ ಇವತ್ತು ಜನಗಳನ್ನು ವಂಚಿಸ್ತಾ ಇದ್ದಾರೆ. ಏನು ಬೇಕಾದರೂ ಮಾಡಿ ದೇವರ ಮೇಲೆ ವಿಶ್ವಾಸ ಇಡಿ ಅಂತ. ಏನಾದರೂ 66 ಪುಸ್ತಕಗಳು ಯಾವ ರೀತಿ ಬರೆಯಲ್ಪಟ್ಟಿದೆಯೋ, ಹಾಗಾದರೆ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತೇಳಿ ಯಾಜಕಕಾಂಡ 19:2 ಯಾಕೆ ದೇವರು ತಿಳಿಸಬೇಕು? ಆಗ ದೇವರು ಕೆಟ್ಟವನೋ, ದೇವರು ಹೊಳಸು ಮನಸ್ಸನು ಆಗಿದ್ದಾನೋ, ದೇವರು ಪರಿಶುದ್ಧನಾಗಿದ್ದಾನೆ, ನನ್ನನ್ನು ಹಿಂಬಾಲಿಸಿ ಅಂತ ಯಾಕೆ ಹೇಳಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ಇದು ನನಗೂ ಒಂದು ಸೇವಕರು ಒಂದ್ಸಲ ಈ ಸಬ್ಬತ್ ದಿವಸದ ಬಗ್ಗೆ ಇದನ್ನೇ
ಮಾತನಾಡಿದರು. ಆಗ ಅವರಿಗೆ ಸರಿ ಅಂದರೆ ಸಬ್ಬತ್ ದಿವಸ ಅವರು ಭಾನುವಾರ ಶನಿವಾರ ಅಲ್ಲ ಅಂತೇಳಿ ವಿರುದ್ಧವಾಗಿ ನಿಂತರು. ನನ್ನ ಬಗ್ಗೆ ಇತರರಿಗೆ ಏನೇನೋ ಹೇಳಿಕೊಂಡು ಹೋದರು. ಅವರು ಆ ಸಭೆಗೆ ಸೇರಿದವನು ಈ ಸಭೆಗೆ ಸೇರಿದವನು ಅವನ ಮಾತು ಕೇಳಬೇಡಿ ಅಂತೇಳಿ. ಕಡೆಗೆ ಯಾರೊಬ್ಬರು ಸೇವಕರು ಹೇಳಿದ್ರಂತೆ, ಹೌದು ನಿಜವಾಗಿ ಸಬ್ಬತ್ ಅಂತ ಹೇಳಿ ಅವರು ವಾಕ್ಯ ಕೊಟ್ಟಾಗ ಇವರಿಗೆ ಮನ ಪರಿವರ್ತನೆ ಆಗಿದೆ. ಒಂದು ದಿವಸ ನನಗೆ ಸಿಕ್ಕಿ, ಅಯ್ಯ ನನ್ನ ನೀವು ಕ್ಷಮಿಸಬೇಕು, ನೀವು ಹೇಳಿದ್ದೇ ಸರಿ, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಆಗ ನಾನು ಕೆಲವು ವಿಷಯಗಳನ್ನ ಅವ್ರ ಹತ್ರ ಮಾತನಾಡಿದೆ, ವಾಕ್ಯಗಳನ್ನು ಕೊಟ್ಟೆ. ಆಯ್ತು, ನಾನು ಮರೆತು ಬಿಟ್ಟಿದ್ದೇನೆ. ಅವರೇ ಬಂದು ನನ್ನ ಹತ್ರ ಕ್ಷಮೆ ಯಾಚಿಸಿದರು ಒಂದು ಸೇವಕರು. ಆಗ ಆಯ್ತು, ನನಗೆ ಅದರ ಯೋಚನೆ ಇಲ್ಲ, ನನಗೆ ಸಿಟ್ಟೇ ಇಲ್ಲ. ಏನಾಯ್ತು, ದೇವರು ಈಗಾದ್ರೂ ನಿಮಗೆ ತಿಳಿಯಪಡಿಸಿದಾರಲ್ಲ ಎಂಬುದನ್ನು ಹೇಳಿ ಅವ್ರನ್ನ ಸಂತೋಷದಿಂದ ಕಳುಹಿಸಿಕೊಟ್ಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. 13ನೇ ವಚನ. ಆದ್ದರಿಂದ ನೀವು ಅವರ ಬಲಿಪೀಠವನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಬಿಡಬೇಕು. ಆದರೆ ಖಂಡಿತವಾಗಿ ನಾವಿರುವ ಸ್ಥಳದಲ್ಲಿ ಒಂದು ವೇಳೆ ಮತ್ತೆ ಅವರು ಏನಾದರೂ ವಿಗ್ರಹಾರಾಧನೆ ಇದಕ್ಕೆ ಹೋಗುವುದಾದರೆ ಅದನ್ನು ಕೆಡವಿ ಹಾಕಿಬಿಡಬೇಕು. ಕಲ್ಲಿನ ಕಂಬ ಅದಿದಿಟ್ಟು ಅದನ್ನು ಆರಾಧಿಸುವುದಾದರೆ ಏನು ಮಾಡಬೇಕಾಗಿದೆ, ಊರಲ್ಲಿ ಅಂಥವರ ಅದನ್ನು ಕಡಿದು ಬಿಸಾಡಿಬಿಡಬೇಕು ಅಂತ. ಆದರೆ ಅದು ಕ್ರಿಶ್ಚಿಯನ್ ದೇಶದಲ್ಲಿ ಮಾತ್ರ ಆಗ್ತದೆ. ಅಲ್ಲಿ ಸರ್ಕಾರದ ಕಾನೂನುಗಳೇ ಹಾಗೆ ಇವೆ. ಇದು ಭಾರತ ದೇಶದಲ್ಲಿ ಕಾನೂನು ಬೇರೆ ಇದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ನಾವು ಆ ರೀತಿ ಮಾತು ಮಾಡಿದರೆ ನಮ್ಮ ಮೇಲೆ ಕೇಸ್ ಆಗ್ತದೆ. ಆದ್ದರಿಂದ ನಾವು ಏನು ಮಾಡಬೇಕು, ಆ ವಿಷಯಕ್ಕೆ ನಾವು ಹೋಗಬಾರದು. ನಾವು ನಮ್ಮಂದೇ ಪ್ರಾರ್ಥಿಸಿ ಯಾರು ವಿಶ್ವಾಸದಲ್ಲಿದ್ದಾರೋ ಅವರಿಗೆ ಸರಿಯಾಗಿ ತಿಳಿಸ್ತಾ ಹೋಗಬೇಕು. ಒಂದು ವೇಳೆ ಅವರು ಅವ್ರ ಜೊತೆಲಿ ಅನ್ಯರ ಜೊತೆಲಿ ಹೋಗುವುದಾದರೆ ಅವರನ್ನು ದೂರ ತಳ್ಳಿ ಬಿಡಬೇಕು, ಹತ್ತಿರಕ್ಕೆ ಬರಲು ಬಿಡಬಾರದು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 14ನೇ ವಚನ, ವಿಮೋಚನಕಾಂಡ 34:14. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು. ಸ್ವಗೌರವ ಅಂದರೆ ನಮ್ಮ ಗೌರವ, ನಮಸ್ಕಾರಗಳು, ಧನ್ಯವಾದಗಳು, ಕೃತಜ್ಞತೆಗಳು, ನಾವು ಕೊಂಡಾಡುವಂಥದ್ದು, ಆರಾಧಿಸುವುದು ಸರ್ವ ಸೃಷ್ಟಿಕರ್ತನಾದಂಥ ಆತ್ಮ ಸ್ವರೂಪ, ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ ದೇವರು, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು, ಮನುಷ್ಯರಿಗೆಲ್ಲವನ್ನು ಕೊಟ್ಟಂಥ ದೇವರು, ಆ ಪ್ರಾಣಿ ಪಕ್ಷಿಗಳಿಗೆ ಸರ್ವವನ್ನು ಉಂಟು ಮಾಡಿದಂಥ ದೇವರು, ಸಮುದ್ರವನ್ನು ಉಂಟು ಮಾಡಿದಂಥ ದೇವರು. ಆದಿಕಾಂಡ 1ನೇ ಅಧ್ಯಾಯವನ್ನು ಓದಿದ ಮೇಲೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ ಇವತ್ತು ಮಾತನಾಡ್ತಾ ಇದ್ದಾರೆ. ಗುಡುಗು ದೇವರ ಧ್ವನಿಯಾಗಿದೆ, ಬೆಂಕಿ ಸಿಡಿಲು ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾಗಲೇ ಹೇಳಿದಾಗೆ ಸರ್ವೇಶ್ವರ, ಪರಮೇಶ್ವರ, ಯೆಹೋವ, ಯೇಸು, ಶ್ರೀನಿವಾಸ, ಭಗವಂತ, ಪರಮಾತ್ಮ, ಜಗದೀಶ, ಶ್ರೀಕೃಷ್ಣ ಪರಮಾತ್ಮ, ಅಲ್ಲಾಹ್ ಇವರೇ ನಿಜವಾದ ದೇವರು. ದೇವರೊಬ್ಬರೇ. ಒಂದೊಂದು ಗ್ರಂಥದಲ್ಲಿ ನಾನಾ ಥರದ ಹೆಸರುಗಳು ಬರೆಯಲ್ಪಟ್ಟಿವೆ. ಹಾಗೆ ನಮ್ಮ ಗೌರವ ಸರ್ವ ಸೃಷ್ಟಿ ಮಾಡಿದಂಥ ಭಗವಂತ ಪರಮಾತ್ಮನಿಗೆ ಸಲ್ಲಬೇಕು ಹೊರತು ಬೇಗನೆ ಮನುಷ್ಯ ಮಾಡಿದ ವಿಗ್ರಹಗಳಿಗೆ ಇದಕ್ಕೆ ಸಲ್ಲುವಂಥದ್ದು ಅಲ್ಲ. ದೇವರ ನಮಗೆ ಸ್ತೋತ್ರ. ಅವುಗಳದರ ಮುಂದೆ ಅಡ್ಡ ಬೀಳಲು ಬಾರದು. ಇದು ಕೀರ್ತನೆ 115 ಮತ್ತು 135 ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಕಾಲಿದೆ, ಅದು ಆ ಕಡೆ ನಡ್ಕೊಂಡು ಹೋಗೋದಿಲ್ಲ. ಕೈ ಇದೆ, ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಬಾಯಿ ಇದೆ, ಮಾತಾಡೋದಿಲ್ಲ. ಕುತ್ತಿಗೆ ಒಳಗೆ ಅದರ ಸ್ವರವೇ ಇಲ್ಲ. ಕಣ್ಣು ಇದೆ, ಮುಚ್ಚಿಸೋದಿಲ್ಲ, ತೆಗೆಯೋದಿಲ್ಲ. ಕಿವಿ ಇದೆ, ಕೇಳುವುದಿಲ್ಲ, ಏನು ಮಾಡೋದಿಲ್ಲ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವಾಗ ಅದನ್ನು ಏನು ಮಾಡಬೇಕು, ಈ ಮನುಷ್ಯರು ಹೆಣಗಳನ್ನು ಹೊತ್ತುಕೊಂಡು ಹೋದಾಗೆ ಅದನ್ನು ಹೊತ್ತುಕೊಂಡು ಹೋಗಬೇಕು. ಅದು ಮನುಷ್ಯ ಮಾಡಿದ ದೇವರಾಗಿದೆ. ಆದ್ರಿಂದ ವಿಗ್ರಹಗಳು ಹೆಣಕ್ಕೆ ಸಮಾನವಾಗಿವೆ ಅಂತೇಳಿ ಯೆರೆಮೀಯನ ಮುಖಾಂತರ ಕೂಡ ಆ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನು ತಿಳಿಸಿದ್ದಾರೆ. ಆದರೆ ನಮ್ಮ ದೇವರು ಇವತ್ತು ಜೀವಂತವಾಗಿರುವಂಥ ದೇವರು ಕೈಲಾಸದಲ್ಲಿದ್ದಾರೆ, ಭೂಲೋಕದಲ್ಲಿ ಕೂಡ ಇದ್ದಾರೆ. ಕಣ್ಣಿಗೆ ಕಾಣದಂಥ ಒಂದು ಶಕ್ತಿಯಾಗಿದೆ. ಉದಾಹರಣೆಗೆ ಭೂಲೋಕದ ಕಡೆಯಿಂದ ವಾಯುಮಂಡಲದಲ್ಲಿ ಮಂಜುಗಡ್ಡೆಯನ್ನು ಬರಮಾಡಿ ಅದನ್ನು ಗದರಿಸಿ ಎಲ್ಲಿಗೆ ಬೇಕು ಅಲ್ಲಿ ಮಳೆ ಸುರಿಸುವವರಾಗಿದ್ದಾರೆ. ರಾತ್ರಿ ಹಗಲು ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಓದಿಕೊಳ್ಳಬಹುದು, ಸರ್ವ ಸೃಷ್ಟಿಯನ್ನ. ಹಾಗೆ ನಮ್ಮ ಗೌರವ ದೇವರಿಗೆ ಮಾತ್ರ ಹೋಗಬೇಕು ಹೊರತು ಬೇರೆದಕ್ಕೆ ಹೋಗಬಾರದು. ಹೋದರೆ ಖಂಡಿತವಾಗಿ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 15ನೇ ವಚನಕ್ಕೆ ಹೋಗೋಣ. ವಿಮೋಚನಕಾಂಡ 34:15. ನೀವು ಆ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳದಂತೆ ಜಾಗರೂಕರಾಗಿರಿ. ನೋಡಿ, ಮತ್ತೆ ಅಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಮೋಶೆ ಮುಖಾಂತರ ಅಂತಂದ್ರೆ, ದೇವರಿಂದ ಆಯ್ಕೆಗೊಳ್ಳದಂತೆ ಅನ್ಯ ಜನರೊಂದಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು.
ತೀರ್ಮಾನ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವಂಥದ್ದು ಅನೇಕರು ಇವತ್ತು ಸೇರಿ ವ್ಯವಹಾರ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ತಪ್ಪು. ಮಾತು ಪ್ರೀತಿ ಬೇಕು. ಅವರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ನಮ್ಮ ಕೈಲಾದ ಸಹಾಯವನ್ನು ಅವರಿಗೆ ಮಾಡಬೇಕು ಹೊರತು ಅವರಿಂದ ತೆಗೆದುಕೊಳ್ಳುವುದು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಒಡಂಬಡಿಕೆ ಆಸ್ತಿ ಪಾಸ್ತಿ ವಾಹನ ಮನೆಗಳಲ್ಲಾಗಲಿ ಹೆಣ್ಣು ಕೊಡೋದು ತಗೊಳ್ಳೋದಾಗಲಿ ಯಾವುದೇ ಒಡಂಬಡಿಕೆಯನ್ನ ಮಾಡಿಕೊಳ್ಳಬಾರದು. ಯಾಕೆಂದ್ರೆ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನೀವು ಆ ಕಡೆ ಕೊಡೋದು ತಗೊಳ್ಳೋದು ಅನ್ಯ ಜನರಲ್ಲಿ ಮಾಡಿದರೆ ಅವರು ಬಂದು ಆ ಹುಡುಗಿಯರು ಬಂದು ನಿಮ್ಮನ್ನು ಕೆಡಿಸಬಹುದು ಎಂಬುದಾಗಿದ್ದು ಇವತ್ತು ಕೂಡ ಬಹಳ ಕಡೆಗೆ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಯಜ್ಞಗಳನ್ನು ಮಾಡುವಾಗ ಅವರಲ್ಲಿ ಒಬ್ಬನು ಯಜ್ಞಭೋಜನಕ್ಕೆ ನಿಮ್ಮನ್ನು ಕರೆದನು, ನೀವು ಹೋಗಿ ಭೋಜನ ಮಾಡಿರಿ. ನೋಡಿ, ಹಾಗೆ ಇದ್ರೆ ಅವರ ಸಂಗಡದಲ್ಲಿ ಏನಾಗ್ತದೆ? ಅದೆಲ್ಲ ಏನಾಗೋದಿಲ್ಲಪ್ಪ. ಅಲ್ಲಿ ಪ್ರಾಣಿ ಇತರ ದೇವತೆಗಳಿಗೆ ಸೈತಾನಿಗೆ ವಿಗ್ರಹಗಳಿಗೆ ಯಜ್ಞವನ್ನ ಮಾಡಿ ಊಟಕ್ಕೆ ಕರೆದಾಗ ಅವನ ಒಂದು ಸ್ನೇಹಿತ ಫ್ರೆಂಡ್ಶಿಪ್ ಅಲ್ಲಿ ಹೋಗಿ ಊಟ ಮಾಡಿ ಬರ್ತಾರೆ. ಅದು ಕೂಡ ದೇವರ ಕೋಪಕ್ಕೆ ಗುರಿಯಾಗ್ತದೆ. ಇವತ್ತು ಅನೇಕ ಸೇವಕರುಗಳು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಅವರ ಸಂಸಾರ ಬಂಧು ಬಳಗದಲ್ಲಿ ಕೂಡ ದೇವರನ್ನು ಅರಿಯದೆ ಅನ್ಯ ಜನರಾದರೂ ಕೂಡ ಅವರು ಯಾವುದೇ ಪೂಜೆ ಪುರಸ್ಕಾರ ಜಾತ್ರೆ ಮಾಡಿದ್ರೆ ಅಲ್ಲಿಗೆ ಹೋಗಿ ಅಲ್ಲಿ ಊಟ ಮಾಡುವವರಾಗಿದ್ದಾರೆ. ಅದೇನು ಆಗೋದಿಲ್ಲ ಅಂತ ಹೇಳೋರಿದ್ದಾರೆ. ಅಂದ್ರೆ ಯಜ್ಞವನ್ನು ಅರ್ಪಿಸಿದ್ದು ಮಾತ್ರ. ಇತರ ದಿವಸಗಳಲ್ಲಿ ಹೋಗ್ಬೋದು ಬರ್ಬೋದು, ಊಟಕ್ಕೆ ಅಂತ ಮಾಡಿದನ್ನ ಮಾಡ್ಬೋದು. ಆದ್ರೆ ಯಜ್ಞ ಅರ್ಪಿಸಿದನ್ನು ಕೂಡ ಅಯ್ಯೋ ನಮ್ಮ ಸ್ನೇಹಿತ ಕೋಪ ಬರ್ತದೆ, ನಮಗೆ ಕಷ್ಟ ಸಂಕಟಕ್ಕೆ ಆಗ್ತಾನೆ ಅಂತ ಹೇಳಿ ಹೋಗಿ ಅದನ್ನೇ ತಿನ್ನುವರಾಗಿದ್ದರೆ ಕಡೆಗೆ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. 16ನೇ ವಚನ. ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರಲ್ಲಿ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ನೋಡಿ, ಹಾಗೆ ಮಾಡಿದರೆ ಮತ್ತೆ ಇಲ್ಲಿಂದ ಆ ಕಡೆಗೆ ನಮ್ಮ ಜಾತಿಯವರೇಪ್ಪ ಅಂತ ದೇವರೊಂದಿಗೆ ಜೀವಿಸ್ತಾ ಇದ್ದೇವೆ, ದೀಕ್ಷಾ ಸ್ಥಾನ ಪಡ್ಕೊಂಡಿದ್ದೇವೆ ಅಂತ ಯೋಚನೆ ಮಾಡುವುದಿಲ್ಲ. ಅಯ್ಯೋ ನಮ್ಮ ರಿಲೇಷನ್ ಕೊಡಬೇಕು ತಗೊಳ್ಬೇಕು ಅಂತೇಳಿ ಪುನಃ ಅಲ್ಲಿ ಏನ್ ಮಾಡ್ತಾರೆ, ಗಂಡು ಮಕ್ಕಳಿಗೆ ಹೆಣ್ಣನ್ನ ತೆಗೆದುಕೊಂಡು ಬರ್ತಾರೆ. ಆಗಲ್ಲಿ ಆಸ್ಪದ ಆಗ್ತದೆ. ತರುವಾಯ ಸೊಸೆಯಂದಿರು ತವರು ಮನೆಯ ದೇವತೆಗಳನ್ನು ಪೂಜಿಸುವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದವರು ಎಚ್ಚರ. ಆಗ ಅವರು ಮತ್ತೆ ಏನ್ ಮಾಡ್ತಾರೆ, ಅದೇ ಗಂಡದನ್ನ ತವ್ರ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ಬಳಿ ಅರ್ಪಣೆ ಅದನ್ನ ತಿನ್ನುವುದು ಸಹಿತನ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಸೊಸೆಯಂದಿರು. ಆದ್ರಿಂದ ದೇವರಿಂದ ಆದುಕೊಂಡ ಅವರಿಗೆ ಹೆಣ್ಣು ಮಕ್ಕಳನ್ನು ಕೊಡಬೇಕು, ಹೆಣ್ಣನ್ನ ತರಬೇಕು. ಇಲ್ಲದೆ ಖಂಡಿತವಾಗಿ ದೇವರಲ್ಲಿ ಕಾರ್ಯ ಮಾಡ್ತಾನೆ. ಇದು ಕೂಡ ಬಹಳ ಒಂದು ಶುದ್ಧ ತಪ್ಪು. ಇದನ್ನ ಬಹಳ ಜನಕ್ಕೆ ಹೇಳಿದ್ರೆ ಇವತ್ತು ಅಂತವ್ರು ಒಪ್ಪುವುದೇ ಇಲ್ಲ. ಕಡೆಗೆ ಎಲ್ಲರೂ ಹೀಗೆ ಕೆಟ್ಟು ಹೋದವರು ಕೂಡ ಆಗಿದ್ದಾರೆ. ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂಥವರೆಲ್ಲರೂ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನೀವು ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯಾನ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಆರೋಗ್ಯದಾಯಕನಾದ ದೇವರು ನೀವೇ ಆಗಿದ್ದೀರಿ. ಅವರು ಇದನ್ನೆಲ್ಲ ಅವರ ಮಕ್ಕಳಿಗೆ ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ದೇವರು ನಿಮಗೆ ತಿಳಿಸಿದಂಥ ವಾಕ್ಯಗಳನ್ನು ಕೇಳಿ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನ, ಪವಿತ್ರಾತ್ಮನ ವರವನ್ನು ಅನುಗ್ರಹಿಸಲಿ. ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಲಿ. ಧನ್ಯವಾದಗಳು.